ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾಳೆಯಿಂದ ಲಗೇಜ್ ಟಿಕೆಟ್ ದರ ಏರಿಕೆಯನ್ನ ಮಾಡುವುದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಡೀಸೆಲ್ ಸಿಬ್ಬಂದಿ ವೆಚ್ಚವನ್ನ ಸರಿದೂಗಿಸುವುದಕ್ಕೆ ಈ ರೀತಿಯಾದಂತ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಶಿವರಾತ್ರಿ ಕಳೀತಾ ಇದ್ದಂತೆ ಪ್ರಯಾಣಿಕರಿಗೆ ಶಾಕ್ ಎದುರಾಗ್ತಾ ಇದೆ. ಜನವರಿ 2025ರಂದು ಬಸ್ ಪ್ರಯಾಣ ದರ ಏರಿಕೆಯಾಗಿತ್ತು. 2021ರಲ್ಲಿ ಲಗೇಜ್ ದರ ಪರಿಷ್ಕರಣೆಯನ್ನ ಮಾಡಲಾಗಿತ್ತು. 30 kgವರೆಗೂ ಉಚಿತವಾಗಿ ಲಗೇಜ್ ಅನ್ನ ಸಾಗಿಸೋದಕ್ಕೆ ಅವಕಾಶವನ್ನ ನೀಡಲಾಗಿತ್ತು. 30 kg ಮೀರಿದ ಲಗೇಜ್ಗೆ ಟಿಕೆಟ್ ಅನ್ನ ಪಡಿಬೇಕು. ಸ್ಟೇಜ್ ಆಧಾರದ ಮೇಲೆ ಲಗೇಜ್ ದರ ಪರಿಷ್ಕರಣೆಯನ್ನ ಮಾಡಲಾಗಿತ್ತು. ₹6ನಿಂದ ₹145ವರೆಗೆ ಲಗೇಜ್ ದರವನ್ನ ಏರಿಕೆ ಮಾಡಲಾಗಿತ್ತು ಈ ಹಿಂದೆ. ಆದರೆ ಈಗ ಮತ್ತೆ ನಾಳೆಯಿಂದ ಲಗೇಜ್ ದರದಲ್ಲಿ ಏರಿಕೆ ಕಾಣಬಹುದು. ಹೆಚ್ಚುತ್ತಾ ಇರುವಂತಹ ಡೀಸೆಲ್ ಹಾಗೆ ಸಿಬ್ಬಂದಿ ಮತ್ತು ಇತರ ವೆಚ್ಚವನ್ನ ಸರಿದೂಗಿಸುವುದಕ್ಕೆ ಈ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಸ್ಟೇಜ್ ಆಧಾರದ ಮೇಲೆ ಲಗೇಜ್ ದರ ಪರಿಷ್ಕರಣೆಯನ್ನ ಮಾಡಲಾಗಿದೆ. ಪ್ರಯಾಣಿಕರಿಗೆ ಕೆಎಸ್ಆರ್ಟಿಸಿ ಈ ರೀತಿಯಾಗಿ ಶಾಕ್ ಅನ್ನ ಕೊಟ್ಟಿದೆ. ಡೀಸೆಲ್ ಸಿಬ್ಬಂದಿ ವೆಚ್ಚವನ್ನು ಸರಿದೂಗಿಸುವುದಕ್ಕೆ ಈ ರೀತಿಯಾದಂತಹ ತೀರ್ಮಾನ. ಈಗಾಗಲೇ ಎಲ್ಲ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನರು ಕೂಡ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಇದೀಗ ಲಗೇಜ್ ಟಿಕೆಟ್ ಕಾಸ್ಟ್ ಕೂಡ ಇನ್ಕ್ರೀಸ್ ಮಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಡೀಸೆಲ್ ಹಾಗೆ ಸಿಬ್ಬಂದಿ ಇತರ ವೆಚ್ಚವನ್ನು ಸರಿದೂಗಿಸೋದಕ್ಕೆ ಲಗೇಜ್ ದರದ ಟಿಕೆಟ್ ಅನ್ನು ಯಾಕೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿಯೂ ಕೂಡ ಆಕ್ರೋಶ ಭುಗಿಲೇಳ್ತಾ ಇದೆ. ₹6ನಿಂದ ₹145ವರೆಗೂ ಕೂಡ ಲಗೇಜ್ ದರವನ್ನ ಏರಿಕೆ ಮಾಡಲಾಗುತ್ತೆ. ನಾಳೆಯಿಂದ ಈ ಲಗೇಜ್ ದರದಲ್ಲಿ ಏರಿಕೆ ಕಂಡು ಬರಲಿದೆ. ಇನ್ನು ನಾಳೆಯಿಂದ ಲಗೇಜ್ ಟಿಕೆಟ್ ದರ ಏರಿಕೆಯನ್ನ ಮಾಡೋದಕ್ಕೆ ಸಕಲ ರೀತಿಯಾದಂಥ ಸಿದ್ಧತೆಗಳಾಗಿದೆ. ಹಾಗಾಗಿ ಪ್ರಿಪರೇಷನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. 2021ರಲ್ಲಿ ಈ ಹಿಂದೆ ಲಗೇಜ್ ದರದ ಪರಿಷ್ಕರಣೆಯನ್ನ ಮಾಡಲಾಗಿರುತ್ತೆ. ಅಂದರೆ 30 kgವರೆಗೆ ಮಾತ್ರ ಉಚಿತ ಲಗೇಜ್ ಅನ್ನು ಸಾಗಿಸೋದಕ್ಕೆ ಅವಕಾಶ ಇತ್ತು. ಅದಾದ ನಂತರದಲ್ಲಿ ಇನ್ನೂ ಹೆಚ್ಚು ವೆಯ್ಟ್ ಕ್ಯಾರಿಯನ್ನ ಮಾಡಬೇಕು ಅಂತ ಹೇಳಿದ್ರೆ ಹೆಚ್ಚಿನ ದರವನ್ನ ನೀಡಬೇಕು ಅನ್ನೋದಾಗಿ ಒಂದು ಪರಿಷ್ಕರಣೆಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ನಾಳೆಯಿಂದ ಮತ್ತೆ ಲಗೇಜ್ ದರದಲ್ಲಿ ಏರಿಕೆ ಕಾಣಲಿದೆ.